ಗದಗ್ ಬೆಟ್ಕೇರಿಗೆ ಬಂದು ಯಾರಿಗಾದ್ರೂ ಕೇಳಿ ಫೇಮಸ್ ಆಗಿರೋ ಸಾವ್ಜಿ ಹೋಟೆಲ್ ಸಿಗುತ್ತೆ ಅಂದ್ರೆ ಎಲ್ರು ಈ ಹೋಟೆಲೇ ತೋರಿಸ್ತಾರೆ. ಒಂದ್ಸಲ ಮಟನ್ ಊಟ ಮಾಡಿದ್ರೆ ಪಕ್ಕ ಅಡಿಕ್ಟ್ ಆಗೋಗ್ಬಿಡ್ತೀರಾ, ಮತ್ತೆ ಮತ್ತೆ ಬಂದು ತಿಂತೀರಾ. ಹಾಗೇನೆ ಈ ಜಾಗದಲ್ಲಿ ಮಟನ್ ಊಟ ಮಾಡಕ್ಕೆ ಅಕ್ಕಪಕ್ಕ ಊರವರು ಕಾಲ್ ಮಾಡ್ಬಿಟ್ಟು ಬರ್ತಾರಂತೆ. ಯೋಚನೆ ಮಾಡಿ ಯಾವ ರೇಂಜ್ ಅಲ್ಲಿ ಮಟನ್ ಊಟ ಇಷ್ಟಪಡ್ತಾರೆ. ಹಾಗೇನೆ ನಾನು ಟ್ರೈ ಮಾಡಿರೋದಲ್ಲ ಒನ್ ಆಫ್ ದ ಬೆಸ್ಟ್ ಸಾವ್ಜಿ ಊಟ ಅಂತಾನೆ ಹೇಳ್ತೀನಿ. ಯಾವ ಜಾಗ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ಗದಗಲ್ಲಿರೋ ಬೆಟಗೇರಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಲೊಕೇಟ್ ಆಗಿರುವಂತ ಶ್ರೀನಿವಾಸ್ ಸ್ವಾಗತ್ ಸಾವ್ಜಿ ಹೋಟೆಲ್ ಹೋಗಿದ್ದೆ. ಹಾಗೇನೆ ಹೋಟೆಲ್ ಸರಿಸುಮಾರು 60 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ತಂದೆಯವರು ಸ್ಟಾರ್ಟ್ ಮಾಡಿದ್ರಂತೆ, ಈಗ 3ನೇ ಜನರೇಷನ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಅವಾಗಿನಿಂದ ಇವಾಗಿನವರೆಗೂ ಅಡಿಗೆನೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮನೆಯವರೇ ಮಾಡ್ತಾರಂತೆ. ಅದರಿಂದ ಅಡಿಗೆ ರುಚಿ ಮಾತ್ರ ಸೈಕ್ ಆಗಿದೆ. ಒಂದ್ಸಲ ಟ್ರೈ ಮಾಡಿದ್ರೆ ಪಕ್ಕಾ ಇಷ್ಟಪಡ್ತೀರಾ. ಹಾಗೇನೆ ಮಟನ್ ಸ್ಟಾರ್ಟರ್ಸ್ ಅಲ್ಲಿ ಈ ರೇಂಜ್ ವೆರೈಟಿ ಸಿಗುತ್ತಂತ ಗೊತ್ತೇ ಇರಲಿಲ್ಲ. ತಲೆ ಮಾಂಸ, ಬೋಟಿ ಫ್ರೈ, ಲಿವರ್ ಫ್ರೈ, ಮಟನ್ ಡ್ರೈ, ಮಟನ್ ಸುಕ್ಕ, ಹಾಗೇನೆ ಚಾಪ್ಸ್ ಮತ್ತೆ ಕೀಮಾ ಮತ್ತೆ ಕೊನೆಯದಾಗಿ ಬ್ರೈನ್ ಫ್ರೈ ಕೂಡ ಕೊಟ್ಟಿದ್ರು. ಹಾಗೇನೆ ಟೇಸ್ಟ್ ಮಾಡಿದೆ, ಟೇಸ್ಟ್ ಮಾತ್ರ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಅಂತ ಹೇಳ್ತೀನಿ. ಬೋಟಿ ಫ್ರೈ, ಕೀಮಾ ಮಿಂಚು, ಹಾಗೇನೆ ಮಟನ್ ಡ್ರೈ ಮಾತ್ರ ಖಂಡಿತವಾಗಿ ಮಿಸ್ ಮಾಡಬೇಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಹಾಗೇನೆ ಬಿಸಿ ಬಿಸಿಯಾಗಿ ರೊಟ್ಟಿನ ಮಟನ್ ಸಾಂಬಾರ್ಗಿಂತ ಕೀಮಾ ಮುಂಚಿಲ್ಲ ಬೋಟಿ ಫ್ರೈ ತಿನ್ನಿ, ಟೇಸ್ಟ್ ನೆಕ್ಸ್ಟ್ ಲೆವೆಲ್. 2 ರೊಟ್ಟಿ ಎಕ್ಸ್ಟ್ರಾ ತಿಂತೀರಾ. ಹಾಗೇನೆ ರಾಗಿ ಮುದ್ದೆ ಮಟನ್ ಸಾರು ಒಂದು ಒಳ್ಳೆ ಕಾಂಬಿನೇಷನ್. ಟೇಸ್ಟ್ ಮಾತ್ರ ಸೈಕ್ ಆಗಿರುತ್ತೆ. ಕೊನೆಯದಾಗಿ ರೈಸ್ ತಿಂದು ವಿಡಿಯೋನ ಎಂಡ್ ಮಾಡಿದ್ವಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಸಾವ್ಜಿ ಊಟ ಅಂತಾನೆ ಹೇಳ್ಬೋದು. ಗದಗ್ ಬೆಟ್ಗೇರಿ ಬಂದ್ರೆ ಖಂಡಿತವಾಗಿ ಮಿಸ್ ಮಾಡೋಕೋಬಿಡಿ. ಟ್ರೈ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ಫಾಲೋ ಮತ್ತೆ ಸಪೋರ್ಟ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಎಲ್ಲವೂ ನಿಮ್ಮಿಂದನೇ ಸಾಧ್ಯ. ವಿಸಿಟ್ ಕೊಡಿ, ಟೇಸ್ಟ್ ಕೊಡಿ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಕ್ಕೋಸ್ಕರ ಫುಡ್ ಇದಿಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಬೆಲ್ನ ಪ್ರೆಸ್ ಮಾಡಿ. ಮತ್ತೆ ಸಿಗುವ. ಬಾಯ್.